ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ಯಶ್ ತಾಯಿ ಪುಷ್ಪಾ ಅವರ ಜಾಗದ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಅವರು ರಕ್ಷಣೆಯನ್ನ ಕೋರಿದ್ರು ಅವರ ಜಾಗದ ವಿಚಾರದಲ್ಲಿ. ಬಟ್ ಹಿನ್ನಡೆ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬನ್ನಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ನಟ ಯಶ್ ತಾಯಿ ಪುಷ್ಪಾ ಹಾಸನ ನಿವೇಶನ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಶ್ ತಾಯಿ ಪುಷ್ಪಾ ವಿರುದ್ಧ ಸೈಟ್ ಒತ್ತುವರಿ ಆರೋಪ ಕೇಳಿಬಂದಿತ್ತು. ದೇವರಾಜು ಅನ್ನೋರು ಜಿಪಿ ಹೋಲ್ಡರ್ ಅಲ್ಲಿ ಬಂದು ಕಾಂಪೌಂಡ್ ಎಲ್ಲ ಕೆಡವಿ ಬೇಲಿ ಎಲ್ಲ ಹಾಕಿದ್ರು. ಮಧ್ಯಂತರ ನಿರ್ಬಂಧಕಾಜ್ಞೆಯನ್ನು ಕೋರ್ಟ್ ಕೊಟ್ಟಿಲ್ಲ, ಅಂದರೆ ಸ್ಟೇ ಕೊಟ್ಟಿಲ್ಲ. ಕೋರ್ಟ್ ಆದೇಶಕ್ಕೆ ತಡೆ ಕೋರಿ ಪುಷ್ಪಾ ಅವರು ಕೋರ್ಟ್ ಮೊರೆ ಹೋಗಿದ್ರು. ಬಟ್ ಅವರಿಗೆ ಇಂಟ್ರಿಮ್ ರಿಲೀಫ್ ಸಿಕ್ಕಿಲ್ಲ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸೈಟ್ ತಮ್ಮದು ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ದೇವರಾಜ್ ಅವರು. ಎರಡೂ ಪ್ರಕರಣದಲ್ಲಿ ಅರ್ಜಿದಾರರ ವಾದಕ್ಕೆ ಪುರಸ್ಕಾರ ಸಿಕ್ಕಿದೆ. ಜನವರಿ 31ನೇ ತಾರೀಕು ಕೋರ್ಟ್ನಿಂದ ಇನ್ನೊಂದು ಹಿಯರಿಂಗ್ ಆಗುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಟ್ ಇಮಿಡಿಯೇಟ್ ರಿಲೀಫ್ ಬಯಸಿದ್ರು ಯಶ್ ತಾಯಿ ಪುಷ್ಪಾ ಅವರು, ಅದು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಸ್ಟೇ ಯಾವ ವಿಚಾರಕ್ಕೆ ಅಂತ ಬಯಸಿದ್ರು ಆ ವಿಚಾರಕ್ಕೆ ಸಿಕ್ಕಿಲ್ಲ ಅವರಿಗೆ. ಏನಕ್ಕೆ ಹಿನ್ನಡೆ ಆಯಿತು ಈ ಪ್ರಕರಣದಲ್ಲಿ ಅಂತ? ಮಮತಾ, ಏನು ದೇವರಾಜು ಅವರು ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ರು, ಆ ಆದೇಶಕ್ಕೆ ಅವರು ತಡೆಯಾಜ್ಞೆ ಕೋರಿ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಆದ್ರೆ ಅವ್ರಿಗೆ ಆರಂಭದಲ್ಲೇ ಏನು ಹಿನ್ನಡೆ ಆಗಿರ್ತಕ್ಕಂಥದ್ದು, ಏನು ಅವ್ರು ಸಲ್ಲಿಸಿರ್ತಕ್ಕಂತಹ ಈ ಮನವಿ ಏನಿದೆ ಅದನ್ನ ಪುರಸ್ಕರಿಸಿದಾದ್ರೆ ಜನವರಿ 31ಕ್ಕೆ ದೇವರಾಜ್ ಅವರನ್ನ ಕೋರ್ಟ್ಗೆ ಹಾಜರಾಗಲು ಕೋರ್ಟ್ ಹೇಳಿದ ಹೊರತು ಅವ್ರಿಗೆ ಏನು ಶಾಶ್ವತ ತಡೆಯನ್ನ ಕೋರಿದ್ರು, ಅದಕ್ಕೆ ನ್ಯಾಯಾಲಯ ಅದನ್ನ ಪುರಸ್ಕಾರ ಮಾಡಿಲ್ಲ. ಹಾಗಾಗಿ ಯಶ್ ಅವರ ತಾಯಿಯ ವಿದ್ಯಾನಗರದಲ್ಲಿರ್ತಕ್ಕಂಥ ನಿವೇಶನ ಜಾಗ ಏನಿದೆ ಇದು ಮತ್ತೊಂದಿಷ್ಟು ಜಟಿಲವಾಗ್ತಾ ಹೋಗ್ತಿದೆ. ಯಾಕೆಂದ್ರೆ ಇದು ವಿದ್ಯಾನಗರದ ವಿವೇಕಾನಂದ ರಸ್ತೆ ಸರ್ವೆ ನಂಬರ್ 90ರಲ್ಲಿರ್ತಕ್ಕಂತಹ 125/45 ಅಡಿಯ ಒಂದು ಸೈಟ್ ವ್ಯಾಜ್ಯ. ಇದನ್ನ ಮೈಸೂರಿನ ಲಕ್ಷ್ಮಮ್ಮ ಎಂಬುವರಿಂದ ದೇವರಾಜ್ ಅವರು GPM ಮಾಡಿಸ್ಕೊಂಡು ಬಂದಿದ್ರು. ಆದ್ರೆ ಈ ಜಾಗಕ್ಕೆ ಯಶ್ ಅವರ ತಾಯಿ ಕಾಂಪೌಂಡ್ ಅನ್ನ ಹಾಕಿರು. ಜನವರಿ 4ರಂದು ಏನು ಜಿಲ್ಲಾ ನ್ಯಾಯಾಲಯದಿಂದ ಕಾಂಪೌಂಡ್ ತೆರವಿಗೆ ಆದೇಶವಾಗಿ ಬಂದಿತ್ತು. ಅದಾದ ಬಳಿಕ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿ ದೂರು ಪ್ರತಿದೂರು ಸಹ ದಾಖಲಾಗಿತ್ತು. ಈಗ ಪುಷ್ಪ ಹಾಗೂ ಅವರ ಪಕ್ಕದಲ್ಲಿ ಇನ್ನೊಂದು ಖಾಲಿ ನಿವೇಶನ ಇದೆ, ನಟರಾಜ್ ಎಂಬುವರಿಗೆ ಸೇರ್ತದೆ. ಅವರು ಸಹ ಇಬ್ರು ಸೇರಿ ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಆದ್ರೆ ಕೋರ್ಟ್ ಈಗ ಶಾಶ್ವತ ತಡೆಯಾಜ್ಞೆಯನ್ನ ಕೊಡ್ಲಿಕ್ಕೆ ಏನು ನಿರಾಕರಿಸಿದೆ. ಹಾಗಾಗಿ ಈಗ ದೇವರಾಜ್ ಅವರು ಏನೀಗ ಕಾಂಪೌಂಡ್ ಅನ್ನ ತೆರವು ಮಾಡಿದ್ರೆ ಆ ಜಾಗದಲ್ಲಿ ಈಗ ಬೋರ್ಡ್ ಅನ್ನು ಸಹ ಹಾಕಿದರೆ. ಹಾಗಾಗಿ ಅವರು ಜನವರಿ 31ಕ್ಕೆ ಕೋರ್ಟ್ಗೆ ಹಾಜರಾಗಿ ಅವರ ಬಳಿ ಇರ್ತಕ್ಕಂಥ ದಾಖಲೆಗಳನ್ನ ಸಲ್ಲಿಸಲಿಕ್ಕೆ ಈಗ ನ್ಯಾಯಾಲಯ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶ್ರೀಧರ್ ತಮ್ಮ ಮಾಹಿತಿಗಾಗಿ. ಇನ್ಸ್ಟೆಂಟ್ ರಿಲೀಫ್ ಅನ್ನ ಬಯಸಿದ್ರು, ಬಟ್ ಆ ರಿಲೀಫ್ ಪುಷ್ಪಾ ಅವರಿಗೆ ಸಿಕ್ಕಿಲ್ಲ. ಹೀಗಾಗಿ ಮುಂದಿನ ಅವರ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಮತ್ತು ವಿವಾದಿತ ಜಾಗದಲ್ಲಿ ಇನ್ನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ.